ಸಂತೋಷ್ ಥಿಯೇಟರ್ ಮತ್ತೆ ನರ್ತಕಿ ಥಿಯೇಟರ್ ಅಲ್ಲಿ ಎರಡು ಸಿನಿಮಾ ಸೂಪರ್ ಡೂಪರ್ ಆಗಿ ಓಡ್ತಾ ಇದೆ. ಸಂತೋಷಲ್ಲಿ ಎಕ್ಕ ಓಡ್ತಾ ಇದೆ, ನರ್ತಕಿಲಿ ಸೂಫ್ರಮ್ ಸೋ ಓಡ್ತಾ ಇದೆ. ಸೊ ಅದ್ರ ಮಧ್ಯದಲ್ಲಿ ಗ್ಯಾಪಲ್ಲಿ ಭಗೀರಥ ಅನ್ನೋ ಸಿನಿಮಾ ಓಡ್ತಾ ಇದೆ. 150 ದಿನ ಕಂಪ್ಲೀಟ್ ಮಾಡಿದೆ, ಸಭಾಷ್ ಅಂತಲೇ ಹೇಳ್ಬೋದು. ಇಂಥ ದೊಡ್ಡ ದೊಡ್ಡ ಸಿನಿಮಾಗಳ ಮಧ್ಯದಲ್ಲಿ ಆ ಸಿನಿಮಾನ ಕೂಡ 150 ದಿನ ಮುಗಿಸಿರೋದು ಒಂದು ಒಳ್ಳೆ ವಿಷಯ ಅಂತಲೇ ಹೇಳ್ಬೋದು. ಸೊ ಬನ್ನಿ ನೆಕ್ಸ್ಟ್ ಹಂಗೆ ಮುಂದೆ ಹೋಗೋಣ, ಬೇರೆ ಥಿಯೇಟ್ರಲ್ಲಿ ಯಾವ ಸಿನಿಮಾಗಳಿದೆ ನೋಡೋಣ. ತ್ರಿವೇಣಿ ಚಿತ್ರಮಂದಿರದಲ್ಲಿ ಜೂನಿಯರ್ ಸಿನಿಮಾ ಮೋಸ್ಟ್ಲಿ 3ನೇ ವಾರ ಇದು ನಡೀತಾ ಇರ್ಬೋದು. ಸುಮಾರು ಜನ ಬರ್ತಾ ಇದ್ದಾರೆ. ಆಲ್ಮೋಸ್ಟ್ ಹೇಳ್ಬೇಕಂದ್ರೆ ಥಿಯೇಟ್ರಲ್ಲಿ ಜನ ಬರ್ತಾ ಇರೋದು ಬರೀ ಮೆಜೆಸ್ಟಿಕಲ್ಲಿ ಮಾತ್ರ. ಬೇರೆ ಸಣ್ಣ ಪುಟ್ಟ ಥಿಯೇಟ್ರಲ್ಲಿ ಇಂಥ ಸಿನಿಮಾಗಳಿಗೆ ಜನ ಬರ್ತಾ ಇಲ್ಲ. ಬಟ್ ಹೋಗಿ ಎಲ್ಲ ಜನಗಳು ನಮ್ಮ ಕನ್ನಡ ಸಿನಿಮಾನ ಪ್ರೋತ್ಸಾಹಿಸಿ ಅಂತ ಹೇಳ್ತೀನಿ. ಹಂಗೆ ಆ ಕಡೆ ಬಂದರೆ ಅನುಪಮ ಥಿಯೇಟ್ರಲ್ಲಿ ಕೊತ್ತಲ್ವಾಡಿ ಸಿನಿಮಾ ರಿಲೀಸ್ ಆಗಿದೆ. ಸೊ ಇದು ಬಂದು ನಿನ್ನೆ ರಿಲೀಸ್ ಆಗಿದ್ದ ಸಿನಿಮಾ. ಇದು ಒಳ್ಳೆ ಹೌಸ್ಫುಲ್ ಆಗಿ ಹೋಗ್ತಾ ಇದೆ. ಸಿನಿಮಾ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ. ಆದಷ್ಟು ಎಲ್ಲರೂ ಬಂದು ಸಿನಿಮಾ ನೋಡಿ. ಯಶ್ ಅವರ ತಾಯಿ ಪುಷ್ಪ ಅವರು ಫಸ್ಟ್ ಟೈಮ್ ಪ್ರೊಡ್ಯೂಸ್ ಮಾಡಿದ್ದಾರೆ. ಸೊ ಯಾವುದೇ ರೀತಿ ಯಶ್ ಅವ್ರ ಸಪೋರ್ಟ್ ಇಲ್ದೇ ಮಾಡಿರೋವಂಥ ಸಿನಿಮಾ. ಒಂದು ಲೇಡಿಯಾಗಿ ಅಷ್ಟು ಮುಂದಕ್ಕೆ ಬರ್ತಾ ಇದ್ದಾರೆ ಅಂದರೆ, ಹೊಸಬ್ರಿಗೆ ಅವಕಾಶ ಕೊಡ್ತಾ ಇದ್ದಾರೆ ಅಂದರೆ ಅದು ಒಂದು ಒಳ್ಳೆ ವಿಷಯ, ಒಳ್ಳೆ ಬೆಳವಣಿಗೆ ನಮ್ಮ ಚಿತ್ರರಂಗದಲ್ಲಿ ಆಗ್ತಾ ಇದೆ. ಸೊ ಹಂಗೆ ಬನ್ನಿ ಇನ್ನೂ ಬೇರೆ ಏನೇನಿದೆ ನೋಡ್ಕೊಂಡು ಬರೋಣ ನಮ್ಮ ಗಾಂಧಿನಗರಲ್ಲಿ. ಮೆಜೆಸ್ಟಿಕ್ಗೆ ಬಂದರೆ, ಗಾಂಧಿನಗರಕ್ಕೆ ಬಂದರೆ ಯಾವುದೇ ಚಿತ್ರ ರಿಲೀಸ್ ಆದ್ರೂ ಬಂದು ಅಣ್ಣವ್ರಿಗೆ ಕೈ ಮುಗಿದ್ಬಿಟ್ಟು ಅಲ್ಲಿಂದ ಸಿನಿಮಾಗಳನ್ನ ರಿಲೀಸ್ ಮಾಡ್ತಾರೆ. ಸೊ ಯಾವುದೇ ಗಾಂಧಿನಗರಕ್ಕೆ ಯಾರೇ ಬಂದರೂ ಸಿನಿಮಾ ರಿಲೀಸ್ ಮಾಡೋದಕ್ಕೆ ಫಸ್ಟ್ ಇಲ್ಲೇ ಪೂಜೆ ನಡೆಯೋದು. ಚಿತ್ರರಂಗಕ್ಕೆ ಇವರೇ ದೇವರು. ಸೊ ನೋಡಿ, ಈ ಸ್ಟ್ಯಾಚು ಬಂದು ನಿಮ್ಗೆ ಆಲ್ಮೋಸ್ಟ್ ಎಲ್ಲ ಗೊತ್ತಿರುತ್ತೆ. ಮೆಜೆಸ್ಟಿಕ್ಕಲ್ಲಿ ಸೆಂಟ್ರಲ್ ಇದೆ, ಸಿಟಿ ಸೆಂಟರ್ ಆಪೋಸಿಟೇ ಇರೋ ಸ್ಟ್ಯಾಚು ಇದು. ಆ್ಯಂಡ್ ಏನಂದರೆ, ಒಂದು ಟೈಮಲ್ಲಿ ಗಾಂಧಿನಗರ ಅನ್ನೋದು ಸಿನಿಮಾಗಳ ಮಾರ್ಕೆಟ್, ತರಕಾರಿ ಮಾರ್ಕೆಟ್, ಹೂವು ಮಾರ್ಕೆಟ್ ಹೆಂಗೆ ನೋಡಿದ್ದೀರೋ, ಸೊ ಹಂಗೆ ಗಾಂಧಿನಗರ ಅನ್ನೋದು ಸಿನಿಮಾ ಮಾರ್ಕೆಟ್. ಇಲ್ಲಿ ಎಲ್ಲ ಥರ ಸಿನಿಮಾಗಳು ರಿಲೀಸ್ ಆಗೋದು. ತುಂಬ ಥಿಯೇಟ್ರುಗಳಿತ್ತು, ಇವಾಗ ಎಷ್ಟೋ ಥಿಯೇಟ್ರುಗಳು ಕಮ್ಮಿ ಆಗಿದೆ. ಸೊ ಏನು ಮಾಡೋಕ್ಕಾಗಲ್ಲ, ಬರ್ತಾ ಥಿಯೇಟ್ರೆಲ್ಲ ಹೋಗಿ ಮಾಲ್ ಜಾಸ್ತಿ ಆಗ್ತಾ ಇದೆ. ಸೊ ನೋಡೋಣ ಮುಂದೆ ಹೆಂಗಿರುತ್ತೆ, ನಮ್ಮ ಗಾಂಧಿನಗರ ಉಳ್ಕೊಳ್ಳುತ್ತಾ ಅಥವಾ ಎಲ್ಲ ಥಿಯೇಟ್ರುಗಳನ್ನು ಇದು ಮಾಡಿ ಮಾಲ್ಗಳು ಕಟ್ತಾರ ಅನ್ನೋದು ಗೊತ್ತಿಲ್ಲ. ಸೊ ಮುಂದೆ ನೋಡೋಣ. ಹಾಗೆ ನೀವು ಅದೇ ರೋಡಲ್ಲಿ ಬರ್ತಾ ಇದ್ರೆ ನಿಮಗೆ ಅಣ್ಣಮ್ಮ ತಾಯಿ ದೇವಸ್ಥಾನ. ಆಲ್ಮೋಸ್ಟ್ ನಾನು ಈ ದೇವಿ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೀನಿ, ನನ್ನ ಚಾನಲಲ್ಲಿದೆ, ದಯವಿಟ್ಟು ಹೋಗಿ ನೋಡಿ. ಇದ್ರ ಕಂಪ್ಲೀಟ್ ಹಿಸ್ಟ್ರಿ ಬಗ್ಗೆ ಹೇಳಿದ್ದೀನಿ, ದೇವಸ್ಥಾನ ತೋರಿಸಿದ್ದೀನಿ, ಕಂಪ್ಲೀಟಾಗಿ ಓಡೆ ಎಲ್ಲ ಹೇಗಿದೆ ಅನ್ನೋದನ್ನ ನಾನು ಕಂಪ್ಲೀಟಾಗಿ ತೋರಿಸಿದ್ದೀನಿ. ಸೊ ಅಣ್ಣಮ್ಮ ದೇವಿ ಎಲ್ಲರೂ ಕಾಪಾಡಮ್ಮ. ನಮ್ಮ ವೀಕ್ಷಕರ ಮೇಲೆ ನಿಮ್ಮ ಆಶೀರ್ವಾದ ಇರಲಿ. ಸೊ ಕಾಪಾಡು, ಒಳ್ಳೇದಾಗಲಿ. ಸೊ ಬನ್ನಿ ಹಂಗೆ ಹೋಗೋಣ. ಈ ರೋಡ್ ಏನು ನೋಡ್ತೀರಾ, ಇದು ಕಂಪ್ಲೀಟ್ ಮೆಜೆಸ್ಟಿಕ್ ಹೋಗ್ಬೇಕು ಅಂದರೆ ಅಂಡರ್ ಪಾಸು ಇದೇ ದಾರಿಲಿ ಹೋಗಬೇಕು. ಈ ದಾರಿ ಒಳಗೆ ಹೋದರೆ ನಿಮಗೆ ಡೈರೆಕ್ಟ್ ಬಸ್ ಸ್ಟಾಪ್ಗೆ ಹೋಗ್ತೀರಾ. ಸೊ ಅದ್ರ ಜೊತೆಗೆ ನಿಮಗೆ ಅಕ್ಕಪಕ್ಕ ಅಂಗಡಿಗಳು ಎಲ್ಲ ನಿಮಗೆ ಇಲ್ಲಿ 10 ರೂಪಾಯಿಂದ 1000 ರೂಪಾಯಿವರೆಗೂ ಎಲ್ಲ ಥರ ಚೀಪ್ ಐಟಮ್ಗಳು ತುಂಬ ಕಮ್ಮಿ ಬೆಲೆಯಲ್ಲಿ ನಿಮಗೆಲ್ಲ ಸಿಗುತ್ತೆ. ಮೆಜೆಸ್ಟಿಕ್ಗೆ ಬಂದರೆ ಈ ರೋಡಲ್ಲಿ ಅಂಡರ್ ಪಾಸ್ ಒಳಗೆಲ್ಲ ಹೋಗ್ತಾ ಇದ್ರೆ ನಿಮ್ಗೆ ಎಲ್ಲ ಥರ ಐಟಮ್ಗಳು ಸಿಗುತ್ತೆ. ಪಕ್ಕಾ ಚೈನಾ ಮೆಟೀರಿಯಲಿಂದ ಹಿಡಿದು ಬ್ರ್ಯಾಂಡೆಡ್ ಅಂತೂ ಸಿಗೋಲ್ಲ, ಬಟ್ ಲೋಕಲ್ ಆಗಿ ಏನೇನು ಸಿಗಬೇಕು ಆಲ್ಮೋಸ್ಟ್ ಎಲ್ಲ ಈ ರೋಡಲ್ಲಿ ಸಿಗುತ್ತೆ. ಬಟ್ ನಾನು ಕೆಲವೊಂದು ವೀಡಿಯೋ ಮಾಡೋಕ್ಕಾಗಲ್ಲ, ಯಾಕಂದರೆ ಇಲ್ಲಿ ಜನಗಳು ಸರಿಗಿಲ್ಲ, ನಾವೇನು ತೋರ್ಸೋಕ್ಕಾಗಲ್ಲ. ಸೊ ಇಲ್ಲಿಗೆ ಬನ್ನಿ, ನೋಡಿ ಏನೇನು ಬೇಕೋ ಅದನ್ನು ಪರ್ಚೇಸ್ ಮಾಡಿ. ತುಂಬ ಅಂದರೆ ತುಂಬ ಚೀಪಾಗಿ ಸಿಗುತ್ತೆ ನಿಮಗೆ. ಡ್ರೆಸ್ಗಳಾಗಿರ್ಬೋದು ನೋಡಿ, ಅಲ್ಲೆಲ್ಲ 50 ರೂಪಾಯಿಗೆ ಟೆಂಪರ್ ಗ್ಲಾಸ್ಗಳು ಸಿಗ್ತಾ ಇದೆ. ಸೊ ನೋಡಿ ಇಲ್ಲೆಲ್ಲ 200 ರೂಪಾಯಿಗೆ ಟಿ ಶರ್ಟ್ಗಳು ಸಿಗ್ತಾ ಇದೆ. ನಿಮ್ಗೆ ಅಲ್ಲಿ ಸ್ಲಿಪ್ಪರ್ಸ್ ಎಲ್ಲ ತುಂಬ ಚೀಪಾಗಿ ಅಂದರೆ ತುಂಬ ಚೀಪಾಗಿ ಸಿಗುತ್ತೆ. ಸೊ ಯಾರಿಗಾದರೂ ಬೇಕು ಅಂದರೆ ಅದಕ್ಕೆ ಮೆಜೆಸ್ಟಿಕ್ ಅನ್ನೋದು ಫೇಮಸ್ಸು. ಈ ಥರದ್ದೆಲ್ಲ ತುಂಬ ಚೀಪಾಗಿ ಸಿಗೋದ್ರಿಂದ ಇಲ್ಲಿ ಬಂದು ತುಂಬ ಬಡವರು ಅವರು ಎಲ್ಲರೂ ಬಂದು ಪರ್ಚೇಸ್ ಮಾಡ್ತಾರೆ. ಬಡವರು ಅಂತಲ್ಲ, ಎಲ್ಲರೂ ಇಂಥ ಕಡೆ ಬಂದು ಎಲ್ಲ ಪರ್ಚೇಸ್ ಮಾಡ್ತಾರೆ. ಸೊ ಈ ರೋಡಿಗೆ ಬಂದಾಗ ಅಂಡರ್ ಪಾಸ್ ಒಳಗೆ ಹೋಗ್ಬೇಕಂದಾಗ ಇಲ್ಲಿ ಹೋಗಿ ನಿಮಗೆಲ್ಲ ಥರ ಐಟಮು ಸಿಗುತ್ತೆ.
ಇದು ಬಂದು ಗುಬ್ಬಿ ವೀರ ರಂಗಮಂದಿರ ಅಂತ, ತುಂಬ ಹಳೇದು. ಥಿಯೇಟ್ರು ಬರೋಕ್ಕಿಂತ ಮುಂಚೆ ಗಾಂಧಿನಗರದಲ್ಲಿ ಈ ಗುಬ್ಬಿ ರಂಗಮಂದಿರ ಇತ್ತು, ತುಂಬ ಹಳೇದು. ಇವಾಗಲೂ ತುಂಬ ಫೇಮಸ್ಸು. ಗಾಂಧಿನಗರಕ್ಕೆ ಬಂದರೆ ಇಲ್ಲಿ ತುಂಬ ನಾಟಕಗಳು ನಡೆಯುತ್ತೆ. ಇಲ್ಲಿಗೆ ಬಂದು ನಾಟಕ ನೋಡೋರು ನೋಡ್ಬೋದು. ನೋಡಿ, ನಮ್ಮ ವಜ್ರೈಶ್ವರಿ ಕಂಬೈನ್ಸ್, ನಮ್ಮ ಅಣ್ಣವರು ಆ್ಯಕ್ಟ್ ಮಾಡಿರುವಂಥ ಸಿನಿಮಾಗಳು ಇದೇ ಬ್ಯಾನರಲ್ಲಿ, ಅವ್ರದ್ದೇ ಬ್ಯಾನರು. ಸೊ ಇದು ಗಾಂಧಿನಗರದಲ್ಲಿದೆ ಈ ಆಫೀಸು, ತುಂಬ ದೊಡ್ಡ ಆಫೀಸು ಗಾಂಧಿನಗರಲ್ಲಿ ಹೇಳಬೇಕು. ಇವಾಗ ಪ್ರೊಡಕ್ಷನ್ ಸ್ವಲ್ಪ ಕಮ್ಮಿ ಆಗಿದೆ. ಅವಾಗ ಆಲ್ಮೋಸ್ಟ್ ಅಪ್ಪು ಸರ್ ಆಗಿರ್ಬೋದು, ರಾಘಣ್ಣ ಆಗಿರ್ಬೋದು, ಶಿವಣ್ಣ ಆಗಿರ್ಬೋದು, ರಾಜಣ್ಣ ಆಗಿರ್ಬೋದು, ಇವರೆಲ್ಲರೂ ಲಾಂಚ್ ಆಗಿದ್ದಂಥ ಬ್ಯಾನರ್ ಇದು. ಅವಾಗಲೇ ನಾನು ಅಲ್ಲಿ ತೋರಿಸಿದ್ನಲ್ಲ ನಿಮಗೆ, ಅಲ್ಲಿ ಒಳಗಡೆ ಬ್ರಿಡ್ಜ್ ಕೆಳಗಡೆ ಅಲ್ಲಿ ಇಳಿದ್ರೆ ನೀವು ಇಲ್ಲೇ ಈಚೆ ಬರೋದು. ಸೊ ಅಲ್ಲಿ ಹೇಳಿದ್ನಲ್ಲ ನಿಮಗೆ ಆಲ್ಮೋಸ್ಟ್ ಕೆಲವೊಂದು ಐಟಮ್ಗಳೆಲ್ಲ ಸಿಗುತ್ತೆ ಮಾರ್ಕೆಟಲ್ಲಿ, ಚೀಪ್ ಐಟಮ್ ಅಂತ. ಕಂಪ್ಲೀಟ್ ಇದು ಒಳಗಡೆ ಹೋದರೆ ನಿಮಗೆಲ್ಲ ಚೀಪ್ ಐಟಮ್ ಸಿಗುತ್ತೆ. ಇಲ್ಲಿಂದ ಅಲ್ಲಿ ಕನೆಕ್ಟ್ ಆಗುತ್ತೆ, ಅಲ್ಲಿ ಇಳಿದ್ರೆ ಡೈರೆಕ್ಟ್ ಇದು ಬಂದು ಬಸ್ ಸ್ಟಾಪು ಕನೆಕ್ಟ್ ಆಗುತ್ತೆ. ಬನ್ನಿ ತೋರಿಸ್ತೀನಿ ಬಸ್ ಸ್ಟಾಪ್ನ. ಆಲ್ಮೋಸ್ಟ್ ಎಲ್ರಿಗೂ ಗೊತ್ತು, ನಾನೇನು ಹೊಸದಾಗಿ ಏನು ತೋರಿಸೋ ಅವಶ್ಯಕತೆ ಇಲ್ಲ. ಬಟ್ ನಮ್ಮ ಕಂಟೆಂಟಲ್ಲಿ, ನಮ್ಮ ಚಾನಲಲ್ಲಿ ನಮ್ಮ ಮೆಜೆಸ್ಟಿಕ್ ವಿಡಿಯೋ ಒಂದು ಇರಲಿ ಅನ್ನೋ ಒಂದು ಇದಕ್ಕೋಸ್ಕರ. ಸೊ ನೀವು ಈ ಬ್ರಿಡ್ಜ್ ಏನು ನೋಡ್ತಿದ್ದೀರಾ, ಅದು ಹೊಸ ಬ್ರಿಡ್ಜು. ಇದು ತುಂಬ ಹಳೆ ಬ್ರಿಡ್ಜು. ನಿಮಗೆ ಶಂಕರಣ್ಣನ ಒಂದು ಸಾಂಗ್ ಇದೆಯಲ್ಲ, ನೋಡಿ ಸ್ವಾಮಿ ನಾವಿರೋದು ಹೀಗೆ, ಇಲ್ಲೇ ಇದೇ ಬ್ರಿಡ್ಜಲ್ಲಿ ಶಂಕರಣ್ಣ ಅವರು ಅವಾಗ ಡ್ಯಾನ್ಸ್ ಆಡ್ಕೊಂಡು ಹಾಡು ಹೇಳ್ಕೊಂಡು ಬರ್ತಿದ್ರು. ಹಾಗೆ ಸುದೀಪ್ ಅವ್ರದ್ದು ಕೂಡ ಒಂದು ಸಿನಿಮಾ ಮುಸ್ಸಂಜೆ ಮಾತು, ಇದೇ ರೋಡಲ್ಲಿ ಸಿಕ್ಕಾಪಟ್ಟೆ ಜನ ಓಡಾಡ್ತಿರ್ತಾರೆ. ಸೊ ಅವಾಗ ಏನಾಗಲಿ ಮುಂದೆ ಸಾಗಲಿ ಆ ಸಾಂಗು, ಏನಾಗಲಿ ಮುಂದೆ ಸಾಗಲಿ ಸಾಂಗು. ಸೊ ಇದೇ ಬ್ರಿಡ್ಜ್ ಮೇಲೆ ಮಾಡಿರೋದು. ಸೊ ಅವಾಗ ನೋಡಿ, ಯಾವುದು ಫಾರಿನ್ ಶೂಟು ಅಲ್ಲಿ ಇಲ್ಲಿ ಹೋಗ್ತಾ ಇರಲ್ಲ, ಒಂದು ಬ್ರಿಡ್ಜ್ ಇಟ್ಕೊಂಡು ಮೆಜೆಸ್ಟಿಕ್ಕಲ್ಲೇ ಎಷ್ಟೋ ಸಾಂಗ್ ಶೂಟ್ಗಳೆಲ್ಲ ಮುಗ್ದಿದೆ. ಸೊ ಬನ್ನಿ ನೋಡೋಣ. ಅದು ಬಸ್ ಸ್ಟಾಪ್ ಆ ಕಡೆ ಇದೆ. ಎಷ್ಟೋ ಜನ ಹಳ್ಳಿಗಳಿಂದ ಸಿಟಿಗೆ ಬಂದು ನಾನೇನೋ ಸಾಧಿಸ್ಬೇಕು, ಬೆಂಗಳೂರಲ್ಲಿ ಏನಾದರೂ ಒಂದು ಅಚೀವ್ ಮಾಡಬೇಕು, ಸಿನಿಮಾ ರಂಗದಲ್ಲಾಗಿರ್ಬೋದು ಅಥವಾ ಯಾವ್ದಾದ್ರು ಕೆಲಸದಲ್ಲಾಗಿರ್ಬೋದು, ನಾನು ಬೆಂಗಳೂರಲ್ಲಿ ದುಡಿಬೇಕು ಅಂತ ಸಿಕ್ಕಾಪಟ್ಟೆ ಜನ ಕನ್ಸು ಕಟ್ಕೊಂಡು ಇದೇ ಬೆಂಗಳೂರಿಗೆ ಬರ್ತಾರೆ. ಬೆಂಗಳೂರಿಗೆ ಬಂದು ಇದೇ ಕೆಂಬಸ್ ಹತ್ಕೊಂಡು ಬರ್ತಿದ್ರು, ಇದೇ ಆ ಬಸ್ ಸ್ಟಾಪು, ಇದೇ ಜಾಗಕ್ಕೆ ಬಂದು ಎಷ್ಟೋ ಜನ ಇವತ್ತು ಇಲ್ಲಿ ಜೀವನ ಕಟ್ಕೊಂಡು ಬದುಕ್ತಾ ಇದ್ದಾರೆ. ಮುಂಚೆ ಹಳ್ಳಿಯಿಂದ ಸಿಟಿಗೆ ಬರ್ತಿದ್ರು. ಇವತ್ತು ನಮ್ಮ ಕರ್ನಾಟಕ ಹೆಂಗಾಗಿದೆ ಅಂದರೆ ಎಲ್ಲ ರಾಜ್ಯದಿಂದನೂ ಇವತ್ತು ಬರ್ತಾ ಇದ್ದಾರೆ. ಆಲ್ಮೋಸ್ಟ್ ನಿಮ್ಮ ಮೆಜೆಸ್ಟಿಕ್ಕಲ್ಲಿ ಇವತ್ತು ಕನ್ನಡದವ್ರು ತುಂಬ ಕಮ್ಮಿ ಆಗಿದ್ದಾರೆ, ಎಲ್ಲ ಬೇರೆ ಭಾಷೆ ಜನಗಳೇ ಜಾಸ್ತಿ. ಇದೆಲ್ಲ ಏನು ನೋಡ್ತಿದ್ದೀರಾ, ಕಂಪ್ಲೀಟಾಗಿ ಎಲ್ಲ ಊರಿಂದನೂ ಎಲ್ಲ ರಾಜ್ಯಗಳಿಂದನೂ ಬಂದು ನಿಲ್ಲುವಂತಹ ಕೆಂಬಸ್ಗಳು ಇದೇ ಜಾಗ, ಇದೇ ಬಸ್ ಸ್ಟ್ಯಾಂಡು. ಸೊ ಹಂಗೆ ನೀವು ಬಂದರೆ ಎರಡು ಬಸ್ ಸ್ಟಾಪ್ಗೂ ಒಂದು ಸೇತುವೆ ಇದ್ದಂಗೆ ಈ ಬ್ರಿಡ್ಜು. ಇದು ನಮ್ಮ ಬೆಂಗಳೂರು ರಾಜ್ಯದಲ್ಲಿ ಮಾತ್ರ ಓಡಾಡುವಂತಹ ಬಸ್ ಸ್ಟಾಪ್ ಇದು. ಇಲ್ಲಿ ಎಲ್ಲ ಏರಿಯಾಗಳಿಗೂ ಬಸ್ಸು ಇಲ್ಲಿಲ್ಲೇ ಹತ್ಬೇಕು ನೀವು. ಈ ವಿಡಿಯೋದಲ್ಲಿ ಸಾಕಷ್ಟು ಬೇರೆ ಗೊತ್ತಿಲ್ಲದೆ ಇರೋರಿಗೆ, ಬೇರೆ ಭಾಷೆ ಜನಗಳಿಗೆ ಗೊತ್ತಾಗಲಿ ಅಂತ ಅಷ್ಟೇ ವಿಡಿಯೋ. ನಮ್ಮವ್ರಿಗೆಲ್ಲ ಗೊತ್ತು, ಮೆಜೆಸ್ಟಿಕ್ನೆಲ್ಲ ಅರ್ಥ ಕುಡ್ದಿರೋ ಮಕ್ಳುಗಳನ್ನ ಅವೆಲ್ಲ. ಬಟ್ ಕೆಲವ್ರಿಗೆ ಗೊತ್ತಿರೋಲ್ವಲ್ಲ, ಎಲ್ಲಿಂದ ಮುಂದಿರ್ತಾರೆ, ಅವರೆಲ್ಲ ನೋಡ್ತಾ ಇರ್ತಾರೆ ನನ್ನ ವೀಡಿಯೋಸು. ಸೊ ಅಂಥವ್ರಿಗೊಂದು ಯೂಸ್ ಆಗಲಿ. ಸೊ ಈ ಬಸ್ ಸ್ಟಾಪಲ್ಲಿ ನಿಮ್ಗೆ ಆಲ್ಮೋಸ್ಟು ಎಲ್ಲ ಸಿಟಿಲಿ ಓಡಾಡೋದು. ಆಮೇಲೆ ಇನ್ನೊಂದೇನು ಹೇಳ್ಬೇಕಂದ್ರೆ, ಒಂದು ಜಮಾನದಲ್ಲಿ ಬಸ್ ಸ್ಟಾಪ್ ಏನು ನೋಡ್ತೀರಿ, ಇದೆಲ್ಲ ಕಂಪ್ಲೀಟ್ ಕೆರೆ ಕಣ್ರಿ, ಫುಲ್ಲು ಕಾಡಿದು. ಸೊ ಅವಾಗ ಯಾವಾಗ ಕೆಂಪೇಗೌಡರು ಬಂದು ಬೆಂಗಳೂರನ್ನ ಅಭಿವೃದ್ಧಿ ಮಾಡುವಾಗ, ಸೊ ಅವಾಗ ಮೊಟ್ಟ ಮೊದಲನೇ ದೊಡ್ಡ ಬಸ್ ಸ್ಟಾಪ್ ಅಂತ ಕರೆಸ್ಕೊಂಡಿದ್ದು. ಬಟ್ ನೀವು ನೋಡ್ಬೋದು, ಆಲ್ಮೋಸ್ಟ್ ಹಳೇ ಕಾಲದ ಹೋಟ್ಲುಗಳು ಇನ್ನೂ ಇದೆ ಮೆಜೆಸ್ಟಿಕ್ಕಲ್ಲಿ. ನೀವು ಅದೆಲ್ಲ ನೋಡ್ತಾ ಇರ್ತೀರ, ಆಲ್ಮೋಸ್ಟ್ ಎಲ್ಲ ಸಿನಿಮಾಗಳಲ್ಲೂ ನಿಮ್ಗೆ ತೋರಿಸಿರ್ತಾರೆ ನೋಡಿ. ಅಲ್ಲಿ ಹೋಟೆಲ್ ಮಯೂರ, ಹೋಟೆಲ್ ಶಾರದಾ, ಆ್ಯಂಡ್ ಇಲ್ಲಿ ಬಂದರೆ ಇಲ್ಲಿ ಸುಮಾರು ಹೋಟ್ಲುಗಳಿದೆ ನೋಡಿ. ಇದೆಲ್ಲ ತುಂಬ ಹಳೇ ಹೋಟ್ಲುಗಳು ಇನ್ನೂ ನಡೆಸ್ತಾ ಇದ್ದಾರೆ ಅಂದರೆ ಗ್ರೇಟ್ ಅಂತಲೇ ಹೇಳ್ಬೋದು. ಆ ಬೋರ್ಡ್ ಕೂಡ ಅವ್ರು ಚೇಂಜ್ ಮಾಡಿಲ್ಲ. ಮೋಸ್ಟ್ಲಿ ನಾವೆಲ್ಲ ಊಟಕ್ಕಿಂತ ಮುಂಚೆಯಿಂದನೂ ಇದೆಲ್ಲ ಇತ್ತು. ಸೊ ಈ ಥರದ ಹಳೇ ಇದನ್ನೆಲ್ಲ ನೋಡೋದಕ್ಕೊಂದು ಖುಷಿ ಆಗುತ್ತೆ. ಆದರೂ ಬೆಂಗಳೂರು ಎಷ್ಟು ಡೆವಲಪ್ಮೆಂಟ್ ಆಗ್ತಾ ಇದೆ, ಬಟ್ ಕೆಲವೊಂದು ಉಳಿಸ್ಕೊಂಡಿದ್ದಾರಲ್ಲ, ಅದನ್ನ ನೋಡೋದಕ್ಕೊಂದು ರೀತಿ ಖುಷಿ ಆಗುತ್ತೆ ಅಂತಲೇ ಹೇಳ್ಬೋದು.
ಬಸ್ ಸ್ಟಾಪ್ ನೋಡಿದ್ರಿ, ಆ ಕಡೆ ಹೋದ್ರೆ ರೈಲ್ವೆ ಸ್ಟೇಷನ್ ಇದೆ. ಇದೇ ಬ್ರಿಡ್ಜ್ ಹಂಗೆ ಕಂಟಿನ್ಯೂ ಮಾಡ್ಕೊಂಡು ಇಳಿದ ಅಂದರೆ ಆ ಕಡೆ ರೈಲ್ವೆ ಸ್ಟೇಷನ್ ಇದೆ ಅಷ್ಟೇ. ಅದು ರೈಲ್ವೆ ಸ್ಟೇಷನ್ ಅಷ್ಟೇ ತುಂಬ ಇವಾಗ ಇಂಪ್ರೂವ್ಮೆಂಟ್ ಮಾಡಿ ಚೆನ್ನಾಗಿದೆ. ಮುಂಚೆ ಅಲ್ಲಿ ಒಂದು ಟ್ರೈನ್ ಇಟ್ಬಿಟ್ಟಿದ್ರು ಗೊತ್ತಾಗ್ಲಿ ಅಂತ, ಇದು ರೈಲ್ವೆ ಸ್ಟೇಷನ್ ಗೊತ್ತಾಗ್ಲಿ ಅಂತ ಒಂದು ಇಂಜಿನ್ದು ಒಂದು ಡಿಸೈನ್ ಇಟ್ಟಿದ್ರು, ಆಂಟಿಕ್ ಪೀಸ್ ಥರ. ಅದು ಸಕ್ಕದಾಗಿತ್ತು. ಇವತ್ತೆಲ್ಲ ತೆಗೆದ್ಬಿಟ್ಟು ನಾರ್ಮಲ್ ಆಗಿದೆ. ಓಕೆ ಅಷ್ಟೇ. ಬನ್ನಿ, ನೋಡಿದ್ರಲ್ಲ ಇಷ್ಟೇ ಆಲ್ಮೋಸ್ಟ್ ಮೆಜೆಸ್ಟಿಕ್ಕು. ಇನ್ನೂ ತೋರಿಸೋದಿದೆ ಮೆಜೆಸ್ಟಿಕ್ನೇನು ಇಷ್ಟರಲ್ಲಿ ಮುಗ್ಸೋಕ್ಕಾಗಲ್ಲ. ಬಟ್ ಒಂದು ಎಷ್ಟಾಗುತ್ತೋ ಅಷ್ಟು ನಾನು ತೋರಿಸ್ತಿದ್ದೀನಿ. ಸೊ ನೋಡಿದ್ರಲ್ಲ ಗಾಂಧಿನಗರ ಮೆಜೆಸ್ಟಿಕ್ ಹೆಂಗಿತ್ತು ಅಂತ. ತುಂಬ ಏನು ತೋರ್ಸೋಕೆ ಹೋಗಿಲ್ಲ, ಸ್ವಲ್ಪನೇ ತೋರಿಸಿದ್ದೀನಿ. ಸೊ ಇದು ಬಂದು ಎಷ್ಟೋ ಜನಕ್ಕೆ ಬೇರೆ ಊರಿಂದ ಬರ್ತಾರಲ್ಲ ಅವ್ರಿಗೆ ಅಂತ ಒಂದು ಮಾಡಿರೋಂಥ ವಿಡಿಯೋ ಅಷ್ಟೇ. ಸೊ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಸೊ ಎಲ್ರಿಗೂ ಒಳ್ಳೇದಾಗಲಿ. ಲವ್ ಯು. ಬಾಯ್. ಟೇಕ್ ಕೇರ್.